ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲರ್ಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ವಿದೇಶಗಳಲ್ಲಿ UPI ಬಳಕೆ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಶೋಭಿತಾ ಮುಂದಿನ ತಿಂಗಳು ಮಾರಿಷಸ್ಗೆ ಟ್ರಿಪ್ ಹೋಗುವ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆಕೆ ಸುಮಾರು ಸಮಯದಿಂದ ಒಂದು ಟ್ರಿಪ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಹೀಗಾಗಿ ಒಂದು ವಾರದ ಹಿಂದೆ ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ ಕೂಡ ಕೈಗೆ ಬಂದಿದೆ. ಒಂದು ಫಾರೆಕ್ಸ್ ಕಾರ್ಡ್ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಹೆಚ್ಚು ಪೇಮೆಂಟ್ ಆಪ್ಷನ್ ಇದ್ದಷ್ಟು ಚೆನ್ನಾಗಿರುತ್ತೆ ಅನ್ನೋದು ಅವರ ಅಭಿಪ್ರಾಯ. ಆದರೆ ಅವಳು ಮಾರಿಷಸ್ನಲ್ಲಿ UPI ಮೂಲಕ ಪೇಮೆಂಟ್ ಮಾಡಬಹುದು ಅಂತ ಆಕೆಗೆ ಗೊತ್ತಿಲ್ಲ. ಹೌದು, ಮಾರಿಷಸ್ನಂತಹ ಹಲವು ದೇಶಗಳಲ್ಲಿ ನೀವು UPI QR ಕೋಡ್ ಮೂಲಕ ಪೇಮೆಂಟನ್ನು ಮಾಡಬಹುದು. UPI ಹಲವು ದೇಶಗಳಲ್ಲಿ ಈಗ ಇದೆ. ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಾಗ ಇದನ್ನು ಹೇಗೆ ಬಳಕೆ ಮಾಡಿಕೊಳ್ಳಬಹುದು ಅಂತ ನಾವೀಗ ತಿಳಿದುಕೊಳ್ಳೋಣ. ಸದ್ಯ QR ಸ್ಕ್ಯಾನ್ ಮತ್ತು ಪೇಮೆಂಟ್ ಮಾಡುವ ಸೌಲಭ್ಯ ಹಲವು ದೇಶಗಳಲ್ಲಿದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ NPCI ಈಗಾಗಲೇ ಸಿಂಗಾಪುರ, UAE, ಶ್ರೀಲಂಕಾ, ಮಾರಿಷಸ್ ಮತ್ತು ಭೂತಾನ್ನ ಲೋಕಲ್ ನೆಟ್ವರ್ಕ್ಗಳ ಜೊತೆಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಇದರ ಜೊತೆಗೆ ಫ್ರಾನ್ಸ್ ಮತ್ತು ಓಮನ್ ಸೇರಿದಂತೆ ಇತರ ದೇಶಗಳಲ್ಲಿ UPI ಮೂಲಕ ಆನ್ಲೈನ್ ಪೇಮೆಂಟ್ ಮಾಡಬಹುದು. ಆಗ್ನೇಯ ಏಷ್ಯಾದ ಕೆಲವು ದೇಶಗಳಲ್ಲೂ ಕೂಡ UPIಯನ್ನು ಬಳಕೆ ಮಾಡಿಕೊಳ್ಳಬಹುದು. ಬ್ರಿಟನ್, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಇತರೆ ಯುರೋಪ್ ದೇಶಗಳಲ್ಲಿ UPI ಸೇವೆ ಆರಂಭಿಸುವ ಪ್ರಯತ್ನವೂ ಕೂಡ ಸದ್ಯ ಜಾರಿಯಲ್ಲಿದೆ. NPCIನ ಇಂಟರ್ನ್ಯಾಷನಲ್ ಯೂನಿಟ್ NPCI ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಅಥವಾ NPIL ಗ್ಲೋಬಲ್ ಪಾರ್ಟ್ನರ್ಗಳ ಎಲ್ಲ ರೀತಿಯ QRಗಳನ್ನು ಮಾನ್ಯ ಮಾಡುತ್ತೆ. ಗ್ರಾಹಕರಿಗೆ UPI ಆಯ್ಕೆ ನೀಡುವ ಆಯ್ಕೆ ಬ್ಯಾಂಕುಗಳ ಬಳಿ ಇದೆ. ಇದಕ್ಕೊಂದು ವ್ಯವಸ್ಥೆಯೂ ಕೂಡ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ UPI ವಹಿವಾಟು ಮಾಡೋದಕ್ಕೆ ತಮ್ಮ ಸಿಸ್ಟಮ್ಗಳ ದೇಶಗಳು ಮತ್ತು ಅವುಗಳ ಕರೆನ್ಸಿಗಳನ್ನು ಸೇರಿಸುವ ಅವಕಾಶ ಬ್ಯಾಂಕುಗಳಿಗೆ ಇದೆ. ಹಾಗಾದರೆ ಇದನ್ನು ನೀವು ವಿದೇಶಗಳಲ್ಲಿ ಹೇಗೆ ಬಳಸೋದು? ಮೊದಲು ನೀವು ನಿಮ್ಮ UPI ಆ್ಯಪ್ನಲ್ಲಿ ಇಂಟರ್ನ್ಯಾಷನಲ್ ಪೇಮೆಂಟ್ ಸೌಲಭ್ಯ ಇದೆಯೇ ಅಥವಾ ಇಲ್ಲವೇ ಅಂತ ನೋಡಿಕೊಳ್ಬೇಕು. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆ ನೀವು ಈ ಆ್ಯಪ್ಸನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಬೇಕು ಅಥವಾ ಸಕ್ರಿಯಗೊಳಿಸಿಕೊಳ್ಬೇಕು. ಭೀಮ್, ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಮ್ನಂತಹ UPI ಆ್ಯಪ್ಗಳಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನ ಆಯ್ಕೆ ಇರುತ್ತೆ. ಈ ಪೈಕಿ ಯಾವುದಾದ್ರೂ ಒಂದು ಆ್ಯಪ್ಗೆ ಹೋಗಿ ನೀವು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಪೇಮೆಂಟ್ ಸೆಟ್ಟಿಂಗ್ ಸೆಕ್ಷನ್ಗೆ ಹೋಗಿ UPI ಇಂಟರ್ನ್ಯಾಷನಲ್ ಆಯ್ಕೆಯನ್ನು ಮಾಡಿ ಆಮೇಲೆ ನೀವು ಬಳಸಲು ಬಯಸಿದ ಬ್ಯಾಂಕ್ ಅಕೌಂಟ್ನಲ್ಲಿ ಆ್ಯಕ್ಟಿವೇಟ್ ಮೇಲೆ ಟ್ಯಾಪ್ ಮಾಡಿ. ಬೇರೆ ಬೇರೆ ಆ್ಯಪ್ಗಳಲ್ಲಿ ಆ್ಯಕ್ಟಿವೇಷನ್ ಅವಧಿಯನ್ನು ನೀವು ಸೆಟ್ ಮಾಡುವ ಅವಕಾಶ ಕೂಡ ಇದೆ. 1 ವಾರ, 2 ವಾರ, 1 ತಿಂಗಳು, 3 ತಿಂಗಳು ಅಥವಾ ನಿರ್ದಿಷ್ಟ ದಿನಾಂಕದವರೆಗೆ ಆ್ಯಕ್ಟಿವೇಷನನ್ನು ಮಾಡ್ಕೋಬಹುದು. ನಂತರ ಆ್ಯಕ್ಟಿವೇಷನ್ ಕನ್ಫರ್ಮ್ ಮಾಡೋದಕ್ಕೆ UPI ಪಿನ್ ಎಂಟರ್ ಮಾಡಿದರೆ ಆಯಿತು. ಇನ್ನು UPIಯನ್ನು ನೀವು ನಿಶ್ಚಿಂತೆಯಿಂದ ವಿದೇಶದಲ್ಲೂ ಬಳಕೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಸಿಕ್ಕಿಬಿಡುತ್ತೆ. ಇನ್ನು ಭಾರತದಲ್ಲಿ ನಮಗೆ UPI ಪೂರ್ತಿ ಫ್ರೀ ಆಗಿದೆ. ಆದರೆ ವಿದೇಶದಲ್ಲಿ ಇದನ್ನು ಬಳಸಬೇಕು ಅಂದರೆ ಫೀ ಕೊಡಬೇಕಾಗತ್ತೆ. ಎಕ್ಸ್ಚೇಂಜ್ ರೇಟ್ ಲೆಕ್ಕಾಚಾರ ಕೂಡ ಆಗುತ್ತೆ. ಪಾರ್ಟ್ನರ್ ಬ್ಯಾಂಕ್ ಡಿಸ್ಪ್ಲೇ ಮಾಡಿದ ರೇಟನ್ನು ಆಧರಿಸಿ ಎಕ್ಸ್ಚೇಂಜ್ ರೇಟ್ ಲೆಕ್ಕ ಮಾಡಲಾಗುತ್ತೆ. ನೀವು ಪೇಮೆಂಟ್ ಮಾಡಿದಾಗ 2 ಫಾರಿನ್ ಎಕ್ಸ್ಚೇಂಜ್ ರೇಟ್ ಮತ್ತು ಕರೆನ್ಸಿಯಲ್ಲಿ ಅದರ ವ್ಯಾಲ್ಯೂ ಕಾಣಿಸುತ್ತೆ. ಆಗ ಗ್ರಾಹಕರಿಗೆ ಎಷ್ಟು ಹಣ ಡೆಬಿಟ್ ಆಗುತ್ತೆ ಅಂತ ತಿಳಿಯುತ್ತೆ. ಇದರಲ್ಲಿ ಫಾರಿನ್ ಎಕ್ಸ್ಚೇಂಜ್ ಕನ್ವರ್ಷನ್ ರೇಟ್ ಮತ್ತು ಬ್ಯಾಂಕ್ ವಿಧಿಸುವ ಫೀಯನ್ನು ಕೂಡ ತೋರಿಸಲಾಗುತ್ತೆ. ಆದರೆ UPI ಆಕ್ಸೆಪ್ಟ್ ಮಾಡುವ ಸ್ಥಳೀಯ ವ್ಯಾಪಾರಿಗಳು ಅಂಗಡಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಬಹುದು. ಹೀಗಾಗಿ ವಿದೇಶಕ್ಕೆ ಹೋಗುವಾಗ UPI ಪೇಮೆಂಟ್ಸನ್ನು ಆಕ್ಸೆಪ್ಟ್ ಮಾಡುವ ಶಾಪ್ಗಳನ್ನು ನೀವು ಹುಡುಕೊಳ್ಬೇಕು. ಸ್ಟೋರ್ಗಳ ಮೇಲೆ UPI ಭೀಮ್ ಕಾಣಿಸುತ್ತೆ ಅಂತ ನೋಡಿಕೊಂಡು ಮುಂದುವರಿಯೋದು ಉತ್ತಮ. ನಿಮಗೆ ಇಂತಹ ಲೋಗೋ ಕಂಡ್ರೆ ಅಲ್ಲಿ UPI ಪೇಮೆಂಟ್ ಮಾಡಬಹುದು ಅಂತ ಅರ್ಥ. ಅವರಿಗೆ ನೀವು UPI ಪೇಮೆಂಟ್ ಮಾಡಬೇಕಿದೆ ಅಂತ ಹೇಳಿ ಆಗ ನೀವು ಸುಲಭವಾಗಿ ಪೇಮೆಂಟನ್ನು ಮಾಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.